ಓಂ ಇತರೇತು ಅರ್ಥ ಸಾಮಾನ್ಯಾತ್ ಓಂ ಅಂತ ಇದು 3ನೇ ಅಧ್ಯಾಯದ 3ನೇ ಪಾದದ 14ನೇ ಸೂತ್ರ. ಮತ್ತೆ ಇತರಾಧಿಕರಣ ಅಂತ 7ನೇ ಅಧಿಕರಣ. ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ 78ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸ್ತಾರೆ. ಎತ್ತು ಉಕ್ತಂ ಚತುರ್ಗುಣೈರೇವ ವಿಷ್ಣೋ ಸರ್ವೋಪಾಸ್ಯತ್ವ ನಿರ್ಣಯಾತ್. ಭಗವಂತ 4 ಗುಣಗಳ ಮೂಲಕವೇ ಎಲ್ಲರಿಂದಲೂ ಕೂಡ ಉಪಾಸಿಸಲ್ಪಡಬೇಕು ಅಂತ ಹಿಂದೆ ನಿರ್ಣಯ ಮಾಡಿದರೆ. ಸಚ್ಚಿದಾನಂದ ಆತ್ಮೀತಿ ಮಾನುಷೇಶ್ಚ ಸುರೇಶ್ವರೈಹಿ ಅಂತ ಅನ್ನೋಲ್ಲಿ. ಆದ್ರಿಂದ ದೇವೈಹಿ ಅಪಿ ತಾವದ್ಭ್ರಿಯವ ಉಪಾಸ್ಯ, ದೇವತೆಗಳು ಕೂಡ ಅವನನ್ನು ಹಾಗೇ ಉಪಾಸನೆ ಮಾಡಬೇಕು. ನ ಅಧಿಕ ಗುಣೈಹಿ, ಇದಕ್ಕಿಂತ ಹೆಚ್ಚಿನ ಗುಣಗಳಿಂದ ಮಾಡಬಾರದು ಅಂತ ಇತಿ ಪ್ರಾಪ್ತೆ ಪ್ರಶ್ನೆ ಬಂದಾಗ ಸ್ವಸ್ವ ಪ್ರಾಪ್ಯ ಫಲಾನುರೋಧೇನ ಚತುರ್ಭ್ಯ ಅಧಿಕೈರಪಿ ಗುಣೈಹಿ ಉಪಾಸ್ಯ. ಯಾವ್ಯಾವ ದೇವತೆ ಯಾವ್ಯಾವ ಅಧಿಕಾರಿ ತಾನು ಎಷ್ಟೆಷ್ಟು ಫಲಗಳನ್ನು ಪಡೆಯಬೇಕಾಗಿದೆಯೋ ಅಷ್ಟಷ್ಟು ಫಲಗಳಿಗೆ ಅನುಸಾರವಾಗಿ 4 ಗುಣಗಳಿಗಿಂತಲೂ ಹೆಚ್ಚಿನ ಗುಣಗಳಿಂದಲೇ ಭಗವಂತನನ್ನು ಉಪಾಸನೆ ಮಾಡಬೇಕು. ಇದನ್ನು ತಿಳಿಸ್ಲಿಕ್ಕೋಸ್ಕರ ಇತರೇತು ಅರ್ಥ ಸಾಮಾನ್ಯ ಅನ್ನುವ 7ನೇ ಅಧಿಕರಣ ಹೊರಟಿದೆ. 14ನೇ ಸೂತ್ರ ಅದಕ್ಕೆ ಹೊರಟಿದೆ. ತದರ್ಥಮಾಹ ಸುರೇಶ್ವರೈಹಿ ಯಥಾಕ್ರಮಂ ಬಹುಗುಣೈಹಿ. ಎಲ್ಲ ದೇವತೆಗಳು ಕೂಡ ಯಥಾಕ್ರಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಾವು ಪಡೆಯಬೇಕಾಗಿರುವ ಫಲಕ್ಕನುಗುಣವಾಗಿ ಬಹುಗುಣಗಳಿಂದಲೇ ಉಪಾಸನೆ ಮಾಡಬೇಕು. ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಇತರೆ ಗುಣಾ ಫಲಸಾಮ್ಯಾಪೇಕ್ಷೆಯ ಉಪಸಂಹರ್ತವ್ಯಾ. ಚತುರ್ಮುಖ ಬ್ರಹ್ಮ ಯಾವ ಸರ್ವಗುಣಗಳನ್ನು ಉಪಾಸನೆ ಮಾಡ್ತಾನಲ್ಲ, ಮತ್ತು ಆ 4 ಗುಣಗಳಲ್ಲದೆ ಇನ್ನೂ ಏನೇನು ಗುಣಗಳಿವೇನು ಇವೆಲ್ಲ ಇವೆಯಲ್ಲ, ಆ ಎಲ್ಲಾ ಗುಣಗಳನ್ನು ದೇವತೆಗಳು ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಉಪಾಸನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮ ಅನೇಕ ಎಲ್ಲ ಗುಣಗಳನ್ನು ಉಪಾಸನೆ ಮಾಡ್ತಾನೆ. ಸೂತ್ರ ಭಾಷ್ಯದಲ್ಲಿ ಅದು ಬಂದಿದೆ, ಗುಣೈ ಸರ್ವೈರುಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ ಯಥಾಕ್ರಮಂ ಬಹುಗುಣೈಹಿ ಅನ್ಯೇ ಯಥಾಕ್ರಮಂ ಚೈವ ಮಾನುಷೈಹಿ ಕೈಶ್ಚಿದೇವತು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರೋದು. ಚತುರ್ಮುಖ ಬ್ರಹ್ಮನಿಂದ ಸರ್ವಗುಣಗಳಿಂದಲೂ ಉಪಾಸಿಸಲ್ಪಡ್ತಾನೆ ಭಗವಂತ. ಅನ್ಯೈಹಿ ಯಥಾಕ್ರಮಂ, ಇನ್ನು ಉಳಿದ ದೇವತೆಗಳಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಉಪಾಸಿಸಲ್ಪಡ್ತಾನೆ. ಮಾನುಷೈಹಿ ಕೈಶ್ಚಿದೇವತ, ಮನುಷ್ಯರು ಮಾತ್ರ ಕೆಲವೇ ಗುಣಗಳ ಮೂಲಕ ಆತನನ್ನು ಉಪಾಸನೆ ಮಾಡ್ತಾರೆ ಅಂತ. ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಶ್ಲೋಕ ಹೇಳ್ತಾರೆ ಆಚಾರ್ಯ. ಅಲ್ಲಿ ಅರ್ಥ ಸಾಮಾನ್ಯ ಅಂತಿದೆಯಲ್ಲ, ಅರ್ಥ ಅಂದ್ರೆ ಅವ್ರು ಪಡೆಯಬೇಕಾಗಿರುವಂತಹ ಪ್ರಯೋಜನ ಅಂತ ಅರ್ಥ. ಅವರವರು ತಮಗೆ ಯೋಗ್ಯವಾದ ಮೋಕ್ಷ ರೂಪವಾದ ಅರ್ಥ ಅಂದ್ರೆ ಫಲವನ್ನೇನು ಪಡಿಬೇಕಾಗಿದೆ ಅದು ಸಮಾನವಾಗಿದೆ ಎಲ್ರಿಗೂ ಕೂಡ. ಮೋಕ್ಷ ಎಂಬ ನೆಲೆಯಲ್ಲಿ ಅದು ಸಮಾನ. ಆದರೆ ಅವರವರ ಸುಖ ಅವರವರ ಜ್ಞಾನ ಇತ್ಯಾದಿಗಳನ್ನು ಗಮನಿಸಿ ಅದು ತಾರತಮ್ಯ ಹೊಂದಿದೆ. ಅದಕ್ಕನುಗುಣವಾಗಿ ಇತರ ದೇವತೆಗಳು ಕೂಡ ಉಪಾಸನೆ ಆಯಾ ಗುಣಗಳನ್ನ ತಾವು ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಅದರ ತಾತ್ಪರ್ಯ. ನ್ಯಾಯ ವಿವರಣದಲ್ಲಿ ಯೋಯೋ ಭಾವೋ ದೇವತಾನಾಂ ವಿಮುಕ್ತೌ ತತ್ತತ್ ಪ್ರಾಪ್ತೌ ಸುಗುಣಾನೀಶಿತುಶ್ಚ ಬ್ರಹ್ಮಾದಿ ಶಕ್ತ್ಯಥ ಸ್ಥಾಂ ತೇ ವಿಚಿತ್ಯ ತತ್ತದ್ಭಾವಂ ಪ್ರಾಪ್ನುವಂತ್ಯಾತ್ಮಶಕ್ತ್ಯ. ಇದೊಂದು ವೇದವಾಕ್ಯ. ಯಾವ್ಯಾವ ಭಾವವನ್ನ ಯಾವ್ಯಾವ ಸ್ವರೂಪವನ್ನ ದೇವತೆಗಳು ತಾವು ಮುಕ್ತಿಯಲ್ಲಿ ಪಡಿಬೇಕಾಗಿದೆಯೋ ಅದನ್ನು ಪಡೆಯುವುದಕ್ಕಾಗಿ ತತ್ತತ್ ಪ್ರಾಪ್ತವು ಅದನ್ನು ಪಡೆಯುವುದಕ್ಕಾಗಿ ಈಶಿತು ಸುಗುಣಾನ್, ಭಗವಂತನ ಗುಣಗಳನ್ನ ಅವರೆಲ್ಲರೂ ಕೂಡ ಪಡಿಬೇಕು, ಉಪಾಸನೆ ಮಾಡಬೇಕು. ಆ ಥರ ಉಪಾಸನೆ ಮಾಡಿ ತಾಂತೇ ವಿಚಿಂತ್ಯ, ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಆ ಗುಣಗಳನ್ನ ಉಪಾಸನೆ ಮಾಡಿ ತತ್ತದ್ಭಾವಂ ಪ್ರಾಪ್ನುವಂತಿ, ಆಯಾ ಗುಣಗಳನ್ನ ಅವರು ಪಡೀತಾರೆ, ಆಯಾ ಸ್ವರೂಪವನ್ನು ಅವರು ಪಡೀತಾರೆ ಮುಕ್ತಿಯಲ್ಲಿ ಅಂತ ಬಂದಿದೆ. ಇದು ನ್ಯಾಯ ವಿವರಣದ್ದು. ಸಂಪೂರ್ಣ ಉಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ ಅನುವ್ಯಾಖ್ಯಾನದಲ್ಲಿದೆ ಅಂತ ನೆನಪು. ಸಕಲ ಗುಣಗಳನ್ನು ಉಪಾಸನೆ ಮಾಡಿ ಸಂಪೂರ್ಣವಾದ ಆನಂದಕ್ಕೆ ಭಾಗಿಯಾಗುವವನು ಈ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮ ಒಬ್ಬನೇ, ಜೀವರಲ್ಲೇ. ಉಳಿದವರೆಲ್ಲರೂ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಉಪಾಸನೆ ಮಾಡಿ ಅಷ್ಟಷ್ಟು ತಮ್ಮ ಸುಖವನ್ನು ಪಡೀತಾರೆ ಅಂತ ತಾತ್ಪರ್ಯ.